ವಿರೋಧ ಪಕ್ಷದ ಪರವಾಗಿ ಹೋರಾಟ ಮಾಡ್ತಾ ಬಂದಂಥವ್ರು ಇವರು. ಜಾರಕಿಹೊಳಿ ಕುಟುಂಬದ ರಾಜಕೀಯ ಬಗ್ಗೆ ವಿರೋಧ ಮಾಡಿದವರು ಮತ್ತು ಇವರು ಗುಂಡಾಗಿರಿಯ ಒಂದು ರಾಜಕಾರಣವನ್ನು ಮಾಡಿದವರು ಅಲ್ಲ ಅನ್ನೋದು ಸಹಿತ ಗೊತ್ತಿದ್ದಂಥ ಮಾತದ. ಯಾಕಂದರೆ ಸ್ವತಃ ಬುದ್ಧಿವಂತರು ವಕೀಲರು ಇರೋದ್ರಿಂದಾಗಿ ಇವರು ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ. ತಪ್ಪಾಗಿರ್ಬೋದು ಇವರಿಂದ ಇಲ್ಲ ಅಂತಲ್ಲ, ಆ ತಪ್ಪಿಗೆ ಇಂಥ ಒಂದು ಶಿಕ್ಷೆ ಬೇಕಾಯ್ತಾ ಅನ್ನುವಂಥದ್ದು ಒಂದು. ಅದೇನೂ ಇರಲಿ, ಇದರಲ್ಲಿ ರಮೇಶ್ ಜಾರಕಿಹೊಳಿ ಹಸ್ತದನೋ ಇಲ್ವೋ ಅದನ್ನು ತನಿಖೆ ಮೂಲಕ ಗೊತ್ತಾಗುವಂಥ ವಿಷಯ. ಈಗೇನು ಗಿಡ್ಡವರು ಆರೋಪ ಮಾಡಿದ್ದಾರೆ, ಇಲ್ಲ ಇವರೇ ಅಂತೇಳಿ ನೇರಾನೇರವಾಗಿ ಅವರು ಇದ್ದಿದ್ದು ಸತ್ಯ ಆದರೆ ತನಿಖೆಯಿಂದ ಹೊರಗೆ ಬರಲಿ. ಒಂದು ಸುಳ್ಳಾದರೆ ಇವರೇ ಏನಾದರೂ ಮಾಡಿದ್ರು ಈಗಿನವರು. ಇನ್ನೊಂದು ಮಾತಿಲ್ಲಿ ಭಾಳದ ಗೋಕಾಕ್ ತಾಲೂಕಿನಲ್ಲೇ ಜಾರಕಿಹೊಳಿ ಕುಟುಂಬದ ಹೆಸರು ಹೇಳಿ ಭಾಳಷ್ಟು ಜನ ಗುಂಡಾಗಿರಿ ಮಾಡ್ತಾ ಇರ್ತಾರೆ. ಏನಾದರೂ ಅವರು ಸಾಹೇಬ್ರು ಹೇಳಿದಾರೆ ಅಂಥವ್ರ ಬಗ್ಗೆನೂ ಮತ್ತು ಅಟ್ರಾಸಿಟಿಯನ್ನು ಬಳಸ್ತಾ ಇದ್ದಾರೆ. ಇದನ್ನು ತಪ್ಪಿಸೋದಕ್ಕೆ ಸ್ವತಃ ಜಾರಕಿಹೊಳಿ ಕುಟುಂಬದವ್ರ ಮುಂದೆ ಬರಬೇಕು ಮತ್ತು ಅವರು ಅಲ್ಲ. ಯಾಕಂದರೆ ಅವ್ರ ಹೆಸರು ಹೇಳುವಂಥ ಈ ಹೆಸರು ಗುಂಡಾಗಿರಿ ಮಾಡುವಂಥವ್ರು ಸಹಿತ ಇವತ್ತು ಅವ್ರಿಗೆ ದೂರ ಸರಿಬೇಕಾಗಿದೆ. ಒಂದು ವೇಳೆ ಅವ್ರು ರಾಜಕೀಯ ಮಾಡಲೇಬೇಕಾಗಿದ್ದಾರೆ, ಇಲ್ಲಾಂದರೆ ಈ ಒಂದು ಕೃತ್ಯಗಳ ಜವಾಬ್ದಾರಿ ಅವರು ಹೊರಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಅದೇನೋ ಆಗಲಿ, ಇದು ತನಿಖೆ ಆಗಲಿ. ಇದು ಜನಸಾಮಾನ್ಯರ ಬೇಡಿಕೆ. ಜನಸಾಮಾನ್ಯರೆಲ್ಲ